ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾವು ಇವತ್ತಿನ ವಿಡಿಯೋ ನೋಡೋದಾದ್ರೆ 7ನೇ ಕಂತಿನ ಹಣ ಕಾಯ್ತಿರೋರಿಗೆ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೇನೇ ಅದ್ರ ಜೊತೆಗೆ ಯಾರಿಗೆಲ್ಲ ಒಂದು ಕಂತು ಹಣ ಬಂದಿಲ್ವೋ ಸೊ ಅವ್ರಿಗೆ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಇದೆ. ಸೊ ಏನು ಅಪ್ಡೇಟ್ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಆದರೆ ನೀವೇನು ಮಾಡ್ಬೇಕು ಹೇಳಿ, ಸೊ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ 7ನೇ ಕಂತಿನ ಹಣದ ವಿಷಯಕ್ಕೆ ಬರೋದಾದರೆ, ಸೊ ನಿನ್ನೆಯಿಂದ 7ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಸೊ ನಿನ್ನೆ ಒಂದೇ ದಿನಕ್ಕೆ 23 ಲಕ್ಷ ಜನವರೆಗೂ ಜಮಾ ಆಗಿದೆ, ಆಯಿತಾ. ಸೊ ನಮ್ಮ ಲೋಕಲಲ್ಲೂ ಚೆಕ್ ಮಾಡಿದಾಗ ಸಾಕಷ್ಟು ಜನರಿಗೆ ನಿನ್ನೆ ಜಮಾ ಆಗಿದೆ, ಅಂದರೆ ಫಾಸ್ಟಾಗಿ ಜಮಾ ಆಗೋದಕ್ಕೆ ಶುರುವಾಗಿದೆ. ಸೊ ಮಾರ್ಚ್ 31ನೇ ತಾರೀಕು ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ಜಮಾ ಆಗುತ್ತೆ. ಸೊ ಇನ್ನು ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ, ಸೊ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಹಣ ಜಮಾ ಆಗ್ತಿದೆ, ಆಯಿತಾ. ಸೊ ಆ ಜಿಲ್ಲೆ ಈ ಜಿಲ್ಲೆ ಏನಿಲ್ಲ, ಸೊ ಎಲ್ಲ ಜಿಲ್ಲೆಗಳು ಕೂಡ ಹಣ ಜಮಾ ಆಗ್ತಿದೆ, ಏನು worry ಮಾಡೋ ಅವಶ್ಯಕತೆ ಇಲ್ಲ. ಸೊ ಆದಷ್ಟು 7ನೇ ಕಂತಿನ ಹಣ ನಿಮಗೂ ಜಮಾ ಆಗುತ್ತೆ, ಆಯಿತಾ. ಸೊ ಇನ್ನೊಂದು ವಿಷಯಕ್ಕೆ ಬರೋದಾದರೆ, ಸೊ ಈ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಹಣ ಕೂಡ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದೀರಲ್ವ. ಸೊ ನೀವು ಹಣ ಬಂದಿಲ್ಲ ಅಂತ ಮನೇಲೇ ಕೂತ್ಕೊಂಡ್ರೆ ನಿಮ್ಗೆ ಯಾವುದೇ ಹಣನೂ ಬರೋದಿಲ್ಲ, ಆಯಿತಾ. ಸೊ ಅಂದರೆ ನೀವೇನು ಮಾಡಬೇಕು, ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ, ಸೊ ಇದುವರೆಗೂ ಕೂಡ ಅರ್ಜಿ ಹಾಕಿದ್ರು ಕೂಡ ಸೊ ಯಾವ ಕಂತು ಹಣ ಬಂದಿಲ್ಲ ಸರ್ ಅಂತ ಹೇಳಿದ್ರೆ, ಸೊ ಈಗ ಸರ್ಕಾರ ಏನು ರೂಲ್ಸ್ ಮಾಡಿದೆ ಅಂದರೆ ಯಾರಿಗೆಲ್ಲ ಒಂದು ಕಂತು ಹಣ ಬಂದಿಲ್ವೋ ಅನ್ನೋರು ಸೊ ಮತ್ತೊಮ್ಮೆ ಅರ್ಜಿ ಹಾಕಬೇಕು, ಅಂದರೆ ಮತ್ತೆ ಹೊಸ್ದಾಗಿ ಅರ್ಜಿ ಹಾಕಬೇಕು. ಸೊ ಏನಾದರೂ GST ಪೇಯರ್ಸ್ ಅಂತ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಏನಾದ್ರು GST ಪೇಯರ್ಸ್ ಅಥವಾ ಇಲ್ವಾ ಅನ್ನೋದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮೊದಲು ಚೆಕ್ ಮಾಡ್ತಾರೆ, ಆಯಿತಾ. ಸೊ ನೀವೇನಾದ್ರು GST ಪೇಯರ್ಸು ಅಲ್ಲ, ಸೊ ಯಾವುದೇ ಗೌರ್ಮೆಂಟ್ ಜಾಬಲ್ಲೂ ಇಲ್ಲ, ಸೊ ಎಲ್ಲ ಕರೆಕ್ಟಾಗಿದೆ. ಸೊ ನೀವು ಬಡವರನ್ನೇ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕೋದಕ್ಕೆ ಸೊ ಏನೇನೆಲ್ಲ ಅರ್ಹತೆ ಹೇಳಿದ್ರು ಸೊ ಅದೆಲ್ಲ ನಿಮ್ಮ ಹತ್ರ ಇದೆ ಅಂತ ಆದರೆ ಸೊ ಏನೂ ತೊಂದರೆ ಇಲ್ಲರೂ ಹೋದ್ರೂ ಕೂಡ ಇವ್ರಿಗೆ ದುಡ್ಡು ಬಂದಿಲ್ಲ ಅಂದರೆ ಮತ್ತೊಮ್ಮೆ ಅರ್ಜಿ ಹಾಕ್ಸ್ಬಿಟ್ಟು ಸೊ ನಿಮಗೆ ದುಡ್ಡು ಬರೋ ರೀತಿ, ಅಂದರೆ ಇಷ್ಟು ದಿನ ಬರ್ತಿರ್ಲಿವಲ್ಲ, ಸೊ ಮತ್ತೆ ಹೊಸ್ದಾಗಿ ಅರ್ಜಿ ಹಾಕ್ಸಿ ಸೊ ನಿಮಗೆ ದುಡ್ಡು ಬರೋ ರೀತಿ ಮಾಡಿಕೊಡ್ಬೇಕು ಅಂತ ಸ್ವತಃ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರೇ ತಿಳಿಸಿದ್ದಾರೆ, ಆಯಿತಾ. ಸೊ ನಿಮ್ಮ ತಾಲೂಕುಗಳಲ್ಲೇ ಇರುತ್ತೆ, ಎಲ್ಲ ಯಾವ ತಾಲೂಕುಗಳಲ್ಲೇ ಇರುತ್ತೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸೊ ಅಲ್ಲಿಗೆ ಹೋಗಿ ನೀವು ವಿಚಾರಿಸಿ, ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ. ಆದಷ್ಟು ಬೇಗ ಈ ಕೆಲಸ ಮಾಡಿ. ಸೊ ಯಾರಿಗೆಲ್ಲ ಒಂದು ಕಂತು ಹಣ ಕೂಡ ಬಂದಿವೋ ಸೊ ಆದಷ್ಟು ಬೇಗ ಜಮಾ ಆಗುತ್ತೆ, ಆಯಿತಾ, ಓಕೆನಾ. ಸೊ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.